ಹಳ್ಳಿಯದರೇನು ಶಿವ, ದಿಲ್ಲಿಯದರೇನು ಶಿವ, ಊಟ ಮಾತ್ರ ಒಂದೇ ಅಲ್ಲ ಶಿವ. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಪ್ರೀತಿಯಿಂದ ಕಲಾ ಚಾನಲ್. ಹಾಗೆಯೇ ಇವತ್ತು ಸಂಡೇ ಬೆಳಗ್ಗೆನೇ ಏನಂತ ಹೇಳಿದ್ರೆ ಒಂದು ಡಿಸೈಡ್ ಮಾಡಿಕೊಂಡೆ, ಇವತ್ತು ಸಂಜೆವರೆಗೂ ಗ್ಯಾಸ್ ಸ್ಟವ್ ಆನ್ ಮಾಡಬಾರ್ದು, ಒಲೆಯಲ್ಲೇ ಅಡುಗೆ ಊಟ ತಿಂಡಿ ಎಲ್ಲನೂ ಅದರಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡೆ. ಆದರೆ ನಾವು ಕಾಫಿ ಕುಡಿಯಲ್ಲ, ವೀಕ್ಲಿ ಒನ್ಸ್ ಮಾತ್ರ ಕಾಫಿ ಅಥವಾ ಟೀ ಕುಡಿತೀವಿ, ಅದನ್ನು ಮಾತ್ರ ಸ್ಟವಲ್ಲಿ ಮಾಡಿದೆ. ಈಗ ಅಡುಗೆಗೆ ಅಂದರೆ ತಿಂಡಿಗೆ ಏನು ಮಾಡ್ಕೊತಾ ಇದ್ದೀನಿ ಅಂದರೆ, ಈಗ ಬಂದ್ಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸೋಂಪು, ಏಲಕ್ಕಿ, ಚಕ್ಕೆ, ಲವಂಗ ಇದೆಲ್ಲ ಅಂದರೆ ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೌದೆ ಒಲೆ ಎಲ್ಲನೂ ಅಂಟಿಸಿದ್ದೀನಿ. ಈಗ ಬಂದ್ಬಿಟ್ಟು ಒಂದು ಕಬ್ಬಿಣದ ಬಾಣಲಿ ಇಟ್ಬಿಟ್ಟಿದ್ದೀನಿ. ಕಬ್ಬಿಣದ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಬಿರಿಯಾನಿಗೆ, ನಾಟಿ ಕೋಳಿ ಚಿಕನ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಬಂದುಬಿಟ್ಟು ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಸಹ ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೊಂದು ಸ್ವಲ್ಪ ಚಿಟಪಟ ಅಂತ ಸಿಡಿಲಿ. ನಂತರ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡೋಣ, ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ಬಿಡೋಣ. ಈಗ ಬಂದುಬಿಟ್ಟು ಈರುಳ್ಳಿ ಮತ್ತು ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪನ್ನು ಫ್ರೈ ಮಾಡಿ ಅದನ್ನು ಸಹ ಎತ್ತಿಟ್ಕೊಳ್ಳೋಣ. ಇದು ನಾಟಿ ಕೋಳಿ, 1.5 kg ಇದೆ ನಾಟಿ ಕೋಳಿ. ಈಗ ಬಂದುಬಿಟ್ಟು ಅದಕ್ಕೆ ಒಂದು ಸ್ಪೂನು ಅಚ್ಕಾರದ ಪುಡಿ, 1-2 ಸ್ಪೂನಷ್ಟು ಮೀಡಿಯಮ್ ಸ್ಪೂನಷ್ಟು ಉಪ್ಪು, ಖಾರದ ಪುಡಿ ಹಾಕಿ ನೀರು ಚೆನ್ನಾಗಿ ಕಾಯ್ದಾದ ನಂತರ ಈ ನಾಟಿ ಕೋಳಿ ಚಿಕನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಮಸಾಲೆನ ರುಬ್ಕೊಳ್ಳೋಣ. ಈಗ ಕಲ್ಲಲ್ಲೇ ರುಬ್ಕೊಳ್ಳೋಣ ಅಂತೇಳ್ಬಿಟ್ಟು, ಅಂದರೆ ಫುಲ್ ಹಳ್ಳಿ ಸ್ಟೈಲಲ್ಲಿ ಒಲೆಯಲ್ಲಿ ಕಲ್ಲಲ್ಲೇ ರುಬ್ಬಿ ಮಾಡಬೇಕು ಅಂತ ಹೇಳ್ಬಿಟ್ಟು, ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಈ ಥರ ಟ್ರೆಡಿಷನಲ್ ಫುಡ್ಸ್ ಅಂದರೆ ಈ ಥರ ಮಾಡಿದ್ದು. ಹಾಗಾಗಿ ನೋಡಿರಿ, ಮಸಾಲೆ ಏನೇನು ಹುರ್ಕೊಂಡಿದ್ನೋ ಅದನ್ನೆಲ್ಲನೂ 1 by 1 ರುಬ್ಕೊತಾ ಇದ್ದೆ. ನನ್ನ ಮಗನೂ ನಾನು ರುಬ್ತೀನಿ ಅಂತೇಳ್ಬಿಟ್ಟು, ಅವ್ರಿಗೂ ಏನೋ ಒಂಥರ ಹೊಸದಲ್ವ ಇಷ್ಟ, ಬಂದುಬಿಟ್ಟು ರುಬ್ತಾ ಇದ್ದ ಅವನು ಸಹ. ಈ ಥರ ಎಲ್ಲ ಮಸಾಲೆನ ರುಬ್ಬಿ ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಈಗ ನೆಕ್ಸ್ಟು ಅದನ್ನು ಕಲ್ಲನ್ನು ಸಹ ತೊಳೆದು ಆಚೆಗೆ ಇಟ್ಬಿಟ್ಟಿದ್ದೀನಿ. ಈಗ ನೋಡಿರಿ, ಚಿಕನ್ನು, ನಾಟಿ ಕೋಳಿ ಚಿಕನ್ ಚೆನ್ನಾಗಿ ಬೆಂದಾಯಿತು. ಈಗ ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ನೀರು ಸಪ್ರೇಟು, ಚಿಕನ್ ಸಪ್ರೇಟು. ಈಗ ಬಂದುಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಒಂದು 5-6 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿರ್ತಕ್ಕಂಥದ್ದು ಹಾಕಿ ಫ್ರೈ ಮಾಡಿಕೊಂಡು, ಈಗ ಅದಕ್ಕೆ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕು, ಯಾಕೆಂದರೆ ಬೇಯಿಸ್ಕೊಳ್ಳೋದಕ್ಕೂ ಉಪ್ಪು ಹಾಕಿರ್ತೀವಿ. ಈಗ ಬಂದುಬಿಟ್ಟು ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು ಚಿಕನ್ ಮಸಾಲ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ, ಈಗ ಏನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ವಲ್ಲ ನಾಟಿ ಕೋಳಿ ಚಿಕನನ್ನು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗ ನಾನು ಬಿರಿಯಾನಿಗೆ ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಸಹ 1 ಸ್ಪೂನ್ ಹಾಕಿ ಸ್ವಲ್ಪ ನೀರು ಹಾಕಿ, ಅಂದರೆ ಅದು ಕನ್ಸಿಸ್ಟೆನ್ಸಿ ಅಲ್ಲೇ ಬೆಂದಿದೆಯಲ್ವ, ಸ್ವಲ್ಪ ಫ್ರೈ ಆಗಿ ಹೊಂದ್ಕೊಳ್ಳೋ ತನಕ ಮಸಾಲೆ ಚಿಕನ್ನು ಎಲ್ಲನೂ ಒಂದು 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಡ್ರೈ ಆಗೋವರೆಗೂ ಬೇಯಿಸ್ಕೊಂಬಿಟ್ರೆ ಈ ನಾಟಿ ಕೋಳಿ ಚಿಕನ್ ಫ್ರೈ ರೆಡಿ ಆಗೋಯಿತು. ಈಗ ಅದೇ ರೈಸ್, ಇದನ್ನೇ ನೀರನ್ನು ಉಳಿಸ್ಕೊಂಡಿದ್ದೀನಲ್ಲ ಬೇಯಿಸಿದ್ದು, ಅದರಲ್ಲಿ ಕುಷ್ಕ ರೈಸ್ ಮಾಡ್ತಾಯಿದ್ದೀನಿ, ಅಂದರೆ ಬಿರಿಯಾನಿ ರೈಸು. ಈಗ ಅದೇ ಪಾತ್ರೆನ ನೀಟಾಗಿ ತೊಳ್ಕೊಬಿಟ್ಟು, ಅಂದರೆ ತಳ ಮಾತ್ರ ಒಂದು ಸ್ವಲ್ಪ ತೊಳ್ಕೊಂಬಿಟ್ಟು ಅದಕ್ಕೆ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅಂದರೆ ಇದು ಒಂದು 3/4 kg, 1 kgನೇ ಅಂದ್ಕೊಳ್ಳಿ, 1 kg ರೈಸುಗೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಆಗುವಷ್ಟು ಕಡಲೆಕಾಯಿ ಎಣ್ಣೆನ ಹಾಕಿದ್ದೀನಿ. ಈಗ ಎಲ್ಲ ಹೋಲ್ ಸ್ಪೈಸಸ್ಸು, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಪಲಾವ್ ಎಲೆ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು ಮತ್ತು ಜಾಪತ್ರೆ ಮತ್ತು ಸ್ವಲ್ಪ ಜಾಕಾಯಿ ಎಲ್ಲ ಹಾಕಿ ಜಜ್ಜಿರ್ತಕ್ಕಂಥ 1-2 ಗೆಡ್ಡೆ ಬೆಳ್ಳುಳ್ಳಿನೂ ಹಾಕಿ ಫ್ರೈ ಮಾಡಿ, ಈಗ ಅದಕ್ಕೆ ಸ್ಲೈಸಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಟೊಮೊಟೊನೂ ಹಾಕಿ ಅದಕ್ಕೆ ಅರಿಶಿನ ಮತ್ತು ಇದಕ್ಕೂ ಅಷ್ಟೇ ನೀರಲ್ಲಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ವಲ್ಲ ಚಿಕನ್ಗೆ, ಆ ನೀರಲ್ಲಿ ಉಪ್ಪಿನಂಶ ಇರುತ್ತೆ, ಉಪ್ಪು ಖಾರ, ಹಾಗಾಗಿ ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೋಬೇಕು. ಮತ್ತು ಉಪ್ಪು ಹಾಕಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಅದಕ್ಕೂ ಹಾಕ್ಕೊಂಡಿದ್ವಿ, ಇದಕ್ಕೂ ಹಾಕ್ಕೊಂಡಿದ್ವಿ. ಕೊನೆಗೊಂದು ಸಾರಿ ನೋಡಿಬಿಟ್ಟು ನೀರನ್ನು ಟೇಸ್ಟ್ ಮಾಡಿ ನಂತರ ಹಾಕ್ಕೋಬೋದು. ಈಗ ಒಂದು 5-6 ಸ್ಲೈಸಾಗಿ ಕಟ್ ಮಾಡಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಟೊಮೊಟೊ ಒಂದು 4 ಟೊಮೊಟೊನ
ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡು ಅದು ಸಹ ಚೆನ್ನಾಗಿ ಸಾಫ್ಟಾಗೋವರೆಗೂ ಫ್ರೈ ಆದ ನಂತರ ಈಗ ಪಲಾವ್ ಮಸಾಲ ಮತ್ತು ಧನಿಯಾ ಪುಡಿ ಮತ್ತು ರುಬ್ಕೊಂಡಿರ್ತಕ್ಕಂಥ ಮಸಾಲ ಎಲ್ಲನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಹಾ, ಈ ಸ್ಮೆಲ್ ಬರುತ್ತೆ, ಒಂಥರ ಸ್ಮೋಕಿ ಸ್ಮೆಲ್ಲು. ಒಲೆ ಮೇಲೆ ಆ ಮಸಾಲೆ ತಿರುಗಿಸ್ತಾ ಇದ್ದರೆ ಸೂಪರಾಗಿ ಬರುತ್ತೆ ಸ್ಮೆಲ್ ಮಾತ್ರನೇ. ಹಾಗೇ ಅದು ಅಂದರೆ ಚಿಕನ್ ಬೇಯಿಸಿದ ನೀರಿತ್ತಲ್ಲ ಅದನ್ನು ಸಹ ಹಾಕ್ಕೊಂಬಿಟ್ಟು ನಾವು ಎಷ್ಟು ಅಕ್ಕಿ ಹಾಕ್ಕೊತೀವೋ ಅದರ 2ರಷ್ಟು ನೀರು ಹಾಕ್ಕೋಬೇಕು. ನಾನಿಲ್ಲಿ ಜೀರಾ ರೈಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವ್ದು ಅಕ್ಕಿನ ಬೇಕಂದ್ರೂ ಯೂಸ್ ಮಾಡ್ಕೋಬೋದು. ಸೋನಾ ಮಸೂರಿ, ಬುಲೆಟ್ ರೈಸು, ಬಾಸುಮತಿ ರೈಸು, ನೀವು ಯಾವ್ದು ಬೇಕಂದ್ರೂ ಯೂಸ್ ಮಾಡ್ಕೋಬೋದು. ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಈಗ ಬಂದುಬಿಟ್ಟು ಆ ಕೆಂಡದಲ್ಲೇ ದಮ್ ಆಗುತ್ತೆ, ಅಂದರೆ ಅದರಲ್ಲೇ ಅಳ್ಕೊಂಬಿಡುತ್ತೆ ನೋಡಿರಿ. ಈಗ ಫೈನಲ್ 90% ಆಗೋಯಿತು. ಈಗ ಕೆಂಡದ ಮೇಲೆ ಹಂಗೆ ಹರಳೋದಕ್ಕೆ ಬಿಟ್ಬಿಡ್ತೀನಿ. ಅದು ಇದು ನಮ್ಮ ಅಜ್ಜಿನ ಜ್ಞಾಪಿಸ್ತಾ ಐತೆ ಇವತ್ತು. ಯಾಕೆಂದರೆ ನಮ್ಮ ಅಜ್ಜಿ ಕಾಲದಲ್ಲಿ ಅಂಗಡಿಗೆ, ನಮ್ಮ ತಾತಂದು ಅಂಗಡಿ ಇತ್ತು, ಅದಕ್ಕೆ ನಮ್ಮ ಅಜ್ಜಿ ಮಿಠಾಯಿ ಮಾಡ್ತಿದ್ದಂಥ ಪಾತ್ರೆ ಇದು. ನಾನು ನಮ್ಮ ಅಮ್ಮನ ಹತ್ರ ಇಸ್ಕೊಂಡು ತಳ ಹೋಗ್ಬಿಟ್ಟಿತ್ತು. ಅದನ್ನೆಲ್ಲ ಕಲಾಯಿ ಮಾಡಿಸಿ ಇರಲಿ ನಮ್ಮ ಅಜ್ಜಿ ಜ್ಞಾಪಕಕ್ಕೆ. ಮತ್ತು ಇದು ಹೆಲ್ತಿಗೆ ತುಂಬ ಒಳ್ಳೆಯದಲ್ವ ಬ್ರಾಸು, ಈಗೆಲ್ಲ ಟ್ರೆಂಡ್ ಅದೇ ಬರ್ತಾ ಇದೆ. ಹಾಗಾಗಿ ತುಂಬಾ ಭಾರವಾಗಿದೆ, ತುಂಬ ಸಖತ್ತಾಗಿದೆ. ಇದನ್ನು ನೋಡ್ದಂಗೆಲ್ಲ ನಮ್ಮ ಅಜ್ಜಿ ಜ್ಞಾಪಕ ಬರುತ್ತೆ. ಹಂಗಾಗಿ ಎಲ್ಲ ಆಯಿತು. ಈಗ ಎಲ್ಲರೂ ಹಿಂಗೆ ಒಟ್ಟಿಗೆ ಕೂತ್ಕೊಂಡು, ಈ ಭಾನುವಾರ ಮಾತ್ರನೇ ಈ ಥರ ಸ್ಪೆಷಲ್ ಮಾಡಿದಾಗ ಎಲ್ಲರೂ ನೆಲದಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಈ ಥರ ಎಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಯಾರಿಗೆಲ್ಲ ಇಷ್ಟ ಒಂದು ಲೈಕ್ ಮಾಡಿ. ಹಾಗೆಯೇ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಈ ಥರ ವಾರಕ್ಕೊಂದು ದಿವಸನಾದ್ರೂ ಫ್ಯಾಮಿಲಿ ಜೊತೆ ಕೂತು ಊಟ ಮಾಡಬೇಕು ಅನ್ನೋದು ನನ್ನ ಆಸೆ. ಹಾಗೆಯೇ ಎಲ್ಲರೂ ಸಹ ಈ ಥರ ವೀಕ್ಲಿ ಒನ್ಸ್ ಆದ್ರೂ ಎಲ್ಲರ ಜೊತೆಗೆ ನೆಲದಲ್ಲಿ ಕೂತ್ಕೊಂಡು ಟ್ರೆಡಿಷನಲ್ ಸ್ಟೈಲಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ತುಂಬಾ ಈಗ ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಅಥೆಂಟಿಕ್ಕಾಗಿ ಆರ್ಗ್ಯಾನಿಕ್ಕಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಬೆಣ್ಣೆ ತರಿಸಿದ್ದೆ ನಮ್ಮ ತಂಗಿಯವ್ರ ಊರಿಂದನ, ಅದನ್ನು ಕಾಯಿಸ್ಕೊತಾ ಇದ್ದೀನಿ. 3 kg ಬೆಣ್ಣೆ ತರಿಸಿದ್ದೆ. ಈಗ ಅದಕ್ಕೆ ಆಗೋಷ್ಟು ನೋಡಿರಿ ಚಕ್ಕೆ, ಲವಂಗ ಮತ್ತು ಮೆಂತ್ಯ ಎಲ್ಲ ಹುರ್ಕೊಂಡು ಏಲಕ್ಕಿ ಎಲ್ಲನೂ ಪುಡಿ ಮಾಡ್ಕೊತಾ ಇದ್ದೀನಿ. ಒಂದು 4 ವೀಳ್ಯದೆಲೆ ಹಾಕಿ ಅದರಲ್ಲಿ ಈ ಪುಡಿ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಈಗ ಬೆಳ್ಳುಳ್ಳಿ, ಒಂದು 4 ಗಡ್ಡೆ ಬೆಳ್ಳುಳ್ಳಿನೂ ಸಹ ಜಜ್ಜಿಬಿಟ್ಟು ಅದರ ಜೊತೆಗೆ ಹಾಕ್ತಾಯಿದ್ದೀನಿ. ಇದು 3 kg ಬೆಣ್ಣೆ ಆಗಿರೋದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಒಲೆ ಮೇಲೇ ಕಾಯಿಸ್ಬೇಕು ಅಂತ ಹೇಳ್ಬಿಟ್ಟು, ಅದೇ ಹೇಳಿದ್ನಲ್ವ ಆವಾಗಲೇ, ಚಾಲೆಂಜ್ ತೊಗೊಂಡು ಸಂಜೆವರೆಗೂ ಏನೇನು ಮಾಡ್ತೀನೋ ಎಲ್ಲನೂ ಒಲೆ ಮೇಲೆ ಮಾಡಬೇಕು ಅಂತೇಳಿ ತುಪ್ಪನ ಒಲೆಯಲ್ಲಿ ಕಾಯಿಸಿದೆ. ನಿಜವಾಗ್ಲೂ ನಾನು ಅಂದರೆ ನಾವು ಮದುವೆಗಿನ್ನೂ ಮುಂಚೆ ಎಲ್ಲ ಒಲೆ ಅಡುಗೆನೇ ತಿಂದಿರೋದು. ಬಟ್ ಈ ಥರ ಈ ಲಾಂಗ್ ಟೈಮ್ ಆದ ನಂತರ ಈ ತುಪ್ಪ ಕಾಯಿಸಿರೋದು ಅಂದರೆ ಅವಾಗ ತಿಂದಿದ್ದೀವಿ, ಬಟ್ ಟೇಸ್ಟು ಮರ್ತೋಗ್ಬಿಟ್ಟಿತ್ತು. ಆಲೇ ಒಂದು 19 ವರ್ಷ ಆಯ್ತಲ್ಲ, ಮರ್ತೋಗ್ಬಿಟ್ಟಿತ್ತು. ಹಂಗಾಗಿ ಜ್ಞಾಪಿಸಿ ತುಂಬಾ ಚೆನ್ನಾಗಿರುತ್ತೆ ಬಿಡಿ. ಒಲೆ ಮೇಲೆ ತುಪ್ಪ ಕಾಯಿಸಿದ್ರೆ ಅದ್ರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಮನೆಯವರಂತೂ ಸ್ಪೂನಲ್ಲಿ ಕುಡಿದ್ಬಿಟ್ಟಿದ್ದಾರೆ, ಅಷ್ಟು ಚೆನ್ನಾಗಿತ್ತು. ಈಗ 6 ಗಂಟೆ ಆಯಿತು ನೋಡಿ, ಎಲ್ಲ ಪಳಪಳ ಅನ್ನಂಗೆ ಎಲ್ಲ ಪಾತ್ರೆ ಎಲ್ಲನೂ ಒಲೆ ಮೇಲೆ ಮಾಡಿದ್ದಲ್ವ ಎಲ್ಲ ತೊಳೆದು ಇಟ್ಬಿಟ್ಟಿದ್ದೀನಿ. ತುಪ್ಪ ಕಾಯಿಸಿರೋದೊಂದಿದೆ ಅಷ್ಟೇ. ಈಗ ನೋಡಿರಿ ಎಲ್ಲ ಮಿಕ್ಕಿದ್ದೆಲ್ಲನೂ ಪಾತ್ರೆಗೆ ಹಾಕಿ ತೆಗೆದಿಟ್ಬಿಟ್ಟು ಎಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ನೋಡಿರಿ ತುಪ್ಪನೂ ಅಷ್ಟೇ 2 kg ತುಪ್ಪ ಬಂತು. 3 kg ಬೆಣ್ಣೆಗೆ 2 kg ಕರೆಕ್ಟಾಗಿ ತುಪ್ಪ ಬಂತು. ಎಲ್ಲ ತೊಳೆದಿಟ್ಟು ರೆಡಿ ಮಾಡಿಬಿಟ್ಟಿದ್ದೀನಿ. ಈಗ ಬಂದುಬಿಟ್ಟು ಹೆಸ್ರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಈ ಥರ ಯಾವುದಾದ್ರೂ ನಾನ್ ವೆಜ್ ಡಿಶ್ ಮಾಡಿದೆ ಅಂದರೆ ಸ್ವೀಟ್ ಅವನಿಗೆ ಕಂಪಲ್ಸರಿ ಪಾಯಸ ಇರಲೇಬೇಕು. ಹಾಗಾಗಿ ಹೆಸ್ರುಬೇಳೆ ಪಾಯಸನ ಮಡಿಕೆಯಲ್ಲೇ ಒಲೆಯಲ್ಲಿ ಮಾಡೋಣ ಅಂತೇಳಿ ಇಟ್ಟಿದ್ದೀನಿ. ಹೆಸ್ರುಬೇಳೆ ಬೇಯಿಸೋಕ್ಕಿಟ್ಟು ಚೆನ್ನಾಗಿ ಬೆಂದಿದೆ, ಅದನ್ನು ಹಂಗೆ ಮ್ಯಾಶ್ ಮಾಡ್ತಾಯಿದ್ದೀನಿ ಮಸಾಗುಂಡಲ್ಲಿ. ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಬಂದುಬಿಟ್ಟು ದ್ರಾಕ್ಷಿ ತೊಳ್ಕೊಂಡಿದ್ದೀನಿ. ಗೋಡಂಬಿ ದ್ರಾಕ್ಷಿನ ತುಪ್ಪ ಕಾಯಿಸಿದ್ನಲ್ಲ ಅದೇ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸಿರೋ ಬೇಳೆನ ಹಾಕಿ ಈಚೆ ತೆಕ್ಕೊಂಬಿಡ್ತೀನಿ. ತೆಕ್ಕೊಂಬಿಟ್ಟು ಈಗ ಅದೇ ಪಾತ್ರೆಗೇ ಬೆಲ್ಲ, ಅಂದರೆ ಆರ್ಗ್ಯಾನಿಕ್ ಬೆಲ್ಲನ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ, ಕರಗಿಸ್ಕೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲೇನಾದರೂ ಕಲ್ಲು ಮಣ್ಣು ಏನಾದ್ರು ಇರುತ್ತಲ್ವ, ಅದನ್ನೆಲ್ಲ ಸೋಸಿ ತಗೋಬೇಕು. ಈಗ ಬಂದುಬಿಟ್ಟು ತೆಂಗಿನಕಾಯಿ, ಗಸಗಸೆ, ಏಲಕ್ಕಿ, ಗೋಡಂಬಿನ ಕಲ್ಲಲ್ಲೇ ರುಬ್ಕೊತಾ ಇದ್ದೀನಿ. ಕಲ್ಲಲ್ಲೇ ರುಬ್ಕೊಂಡು
ತೊಗೊಂಡಿದ್ದೀನಿ ನೋಡಿರಿ. ಒಂದು ಸ್ವಲ್ಪ ತೆಂಗಿನಕಾಯಿ, ರುಬ್ಕೊಂಡಿರೋದು ತೆಂಗಿನಕಾಯಿ, ಮತ್ತು ಇದು ಬೆಲ್ಲ, ಕಾಯಿಸಿರೋದು ಬೆಲ್ಲನ ಸೋಸಿಬಿಟ್ಟು ಇದ್ರ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ರುಬ್ಬಿರ್ತಕ್ಕಂಥದ್ದು, ತೆಂಗಿನಕಾಯಿ ರುಬ್ಬಿರೋದು, ಹೆಸ್ರುಬೇಳೆ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಸೂಪರಾಗಿರ್ತಕ್ಕಂಥ ಹೆಸ್ರುಬೇಳೆ ಪಾಯಸ, ಮಡಿಕೆಯಲ್ಲಿ ಒಲೆಯಲ್ಲಿ ಮಾಡಿರತಕ್ಕಂಥ ಪಾಯಸ ರೆಡಿಯಾಗೋಯಿತು ಅಲ್ವಾ. ಎಲ್ಲೂ ಹೊರಗಡೆ ಹೋಗೋದೇ ಬೇಡ. ವೆಜ್ಜು ನಾನ್ ವೆಜ್ ಎರಡೂ ಒಂದು ರೆಡಿಯಾಗೋಯಿತು ಮನೆಯಲ್ಲೇ ಟ್ರೆಡಿಷನಲ್ ಸ್ಟೈಲಲ್ಲಿ ನೋಡಿರಿ. ಕುಡಿಯೋ ಥರ ಮಾಡಿದ್ದೆ, ಜಾಸ್ತಿ ಗಟ್ಟಿಗೆ ಬೇಡ ಅಂತ ಹೇಳ್ಬಿಟ್ಟು. ಅದಂತೂ ಒಂಥರ ಸ್ಮೋಕಿ ಫ್ಲೇವರ್ ಸಖತ್ತಾಗಿತ್ತು ಬಿಡಿ, ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಹಿಂಗಿತ್ತು ಸಂಜೆವರೆಗೂ ಎಲ್ಲ ತಿಂದು ಎಂಜಾಯ್ ಮಾಡಿಕೊಂಡು ಈಗ ಬಂದ್ಬಿಟ್ಟು ಸ್ವಲ್ಪ ಆಚೆ ಹೋಗಿ ಬರೋಣ ಅಂದರೆ ಅಂದರೆ ಸುಮ್ಮನೆ ವಾಕಿಂಗು ಟಾಕಿಂಗು ಎರಡೂ ಆಗುತ್ತೆ ಅಂತ ಹೇಳ್ಬಿಟ್ಟು 4 ಜನನೂ ಆವಾಗಲೇ 9:30 ಆಗಿದೆ. ಫುಲ್ ಒಂದು ರೌಂಡು ವಾಕಿಂಗ್ ಹೋಗಿ ಬರೋಣ ಅಂತೇಳ್ಬಿಟ್ಟು ಮೇನ್ ರೋಡ್, ಜಯನಗರ ಮೇನ್ ರೋಡೆಲ್ಲ ಒಂದು ರೌಂಡು ಸುತ್ತಾಕೊಂಡು ಮಾತಾಡ್ಕೊಂಡು ಸುತ್ತಾಕೊಂಡು ಹೋಗ್ತಾಯಿದ್ದೀವಿ ನೋಡಿ. 9:30 ಆಗಿರೋದ್ರಿಂದ ಇವತ್ತು ಸಂಡೇ ಬೇರೆ, ಜಾಸ್ತಿ ವೆಹಿಕಲ್ಸ್ ಇರಲಿಲ್ಲ. ಅಲ್ಲೊಂದು ವೆಹಿಕಲ್ಸ್ ಓಡಾಡ್ತಾ ಇತ್ತು. ಈ ಥರ ಮಾತಾಡಿಕೊಂಡು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಂಡೇ ಈ ಥರ ಹೋದರೆ ಒಂಥರ ಏನೋ ಆ ವೀಕೆಲ್ಲ ಆಗಿರ್ತಕ್ಕಂಥ ಏನೇ ಕಷ್ಟ ನಷ್ಟಗಳಿದ್ರೂ ಒಂಥರ ರಿಲೀಫ್ ಆಗಿಬಿಡುತ್ತೆ. ಮತ್ತು ಸೋಮವಾರ ಕೆಲಸಕ್ಕೆ ಯಥಾ ಪ್ರಕಾರ ಹೋಗೋದಕ್ಕೆ ಒಂಥರ ಮನಸ್ಸು ಮೈಂಡು ಬಾಡಿ ಎಲ್ಲನೂ ಸಹ ಒಂಥರ ರೀಫ್ರೆಶ್ ಆದಂಗೆ ಆಗುತ್ತೆ. ವೀಕೆಂಡು ತುಂಬಾ ಎಂಜಾಯ್ ಮಾಡಿಕೊಂಡು ಹ್ಯಾಪಿ ಸಂಡೇನ ಕಳೆದ್ಬಿಟ್ವಿ. ಹಾಗೆಯೇ ಬನಿಯನ್ನು ನ್ಯಾಪ್ಕಿನ್ ಎಲ್ಲ ಕೈಲಿ ಒಗ್ದಾಕಿದ್ದೆ, ಅದನ್ನು ಹಾರಾಕ್ಬಿಟ್ಟು ಮೇಲ್ಗಡೆನೂ ಇನ್ನೊಂದು 2 ರೌಂಡ್ ವಾಕ್ ಮಾಡಿ ಮುಗೀತು.